ಶಾಸ್ತ್ರಿಗಳೇ, ಈಗ ಮೊದಲ 3 ರಾಶಿಯ ವಾರದ ಫಲ ಹೇಗಿದೆ ತಿಳಿಸ್ಕೊಡೋದಾದರೆ? ಗಮನಿಸ್ತಾ ಹೋಗೋಣ. ಸೂರ್ಯನ ಸಂಕ್ರಮಣವನ್ನು ತಲೆಯಲ್ಲಿ ಇಟ್ಟುಕೊಂಡು ನೋಡ್ತಾ ಹೋಗೋಣ ಹೇಗಿದೆ ಅಂತ. ವಾರದ ಆದಿಯಲ್ಲಿ ಹಣಕಾಸಿನ ಅನುಕೂಲ, ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಲಾಭವನ್ನು ಕಾಣ್ತೀರಾ. ರಂಗಕಲಾ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಲಾಭ ಇದೆ. ಸ್ವಲ್ಪ ನಂಬಿಕೆಗೆ ದ್ರೋಹ ಆಗ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಮುಖ್ಯವಾಗಿ ತುಂಬ ಚೆನ್ನಾಗಿದೆ. ಅಲ್ಲಿ ಸೂರ್ಯನ ಸಂಕ್ರಮಣ ನಿಮ್ಮ ರಾಶಿಗೆ ಬಂದುಬಿಡ್ತಾನೆ, ಉಚ್ಚಸ್ಥಾನ. ಹೀಗಾಗಿ ಅಲ್ಲಿ ಪ್ರಸಿದ್ಧಿಯನ್ನು ಪಡಿತಕ್ಕಂಥದ್ದು, ಇಷ್ಟು ದಿನ ದೊರಕದೇ ಇರತಕ್ಕಂಥ, ಇಷ್ಟು ದಿನ ನಿಮ್ಮ ಕೈಗೆ ಸಿಗದೇ ಇರತಕ್ಕಂಥ ಯಾವ ಸ್ಥಾನ ಪ್ರಶಸ್ತಿಯೋ ಪ್ರತಿಷ್ಠೆಯೋ ಇತ್ಯಾದಿಗಳಿದ್ದರೆ, ಅಧಿಕಾರದ ಬಲ ಇತ್ಯಾದಿ ಇದ್ದರೆ ಅದು ತುಂಬ ಚೆನ್ನಾಗಾಗುತ್ತೆ. ಮತ್ತು ಅವನು ಪಂಚಮಾಧಿಪತಿ, ಧೀಸ್ಥಾನದ ಅಧಿಪತಿ. ಅವನು ನಿಮ್ಮ ರಾಶಿಯಲ್ಲಿ ಸಂಚರಿಸುವಾಗ ಬುದ್ಧಿ ಚುರುಕಾಗುತ್ತೆ. ಚತುರಹ ಅಂತ ಹೇಳುತ್ತಲ್ಲ, ಅದು ನಿಮಗೆ ಬಂದು ಒದಗುತ್ತೆ. ಹೀಗಾಗಿ ಮೇಷರಾಶಿಯವರಿಗೆ ತುಂಬ ಆಲೋಚನಾ ಶಕ್ತಿ ಹೆಚ್ಚೋದು, 4-6 ಜನ ಬಂದು ನಿಮ್ಮ ಹತ್ರ ಸಲಹೆ ಕೇಳ್ತಕ್ಕಂಥದ್ದು, ಈ ರೀತಿಯ ಒಂದು ಪ್ರಬುದ್ಧತೆ ಅಂತೀವಲ್ಲ ಅದನ್ನು ಖಂಡಿತ ತಂದು ಕೊಡ್ತಾನೆ. ಮತ್ತು ಹಠನಹ ಅಂತಲೂ ಹೇಳಿದೆ, ಸ್ವಲ್ಪ ಮಟ್ಟಿಗೆ ಓಡಾಟ ತಿರುಗಾಟ ಇವುಗಳಲ್ಲಿ ಆಸಕ್ತಿ ಬಂದುಬಿಡುತ್ತೆ. ಹೀಗಾಗಿ ದೇಶ ಸಂಚಾರವೋ ಅಥವಾ ಇನ್ಯಾವುದೋ ಒಂದು ವನ ಸಂಚಾರವೋ, ಅವನು ವನಕ್ಷೇತ್ರದ ಅಧಿಪತಿ ಅಲ್ವ, ಹೀಗಾಗಿ ಕಾಡಿನ ಸಂಚಾರ ಮತ್ತೊಂದು ಚಾರಣ ಹೀಗೆ ಹೊರಟುಬಿಡ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾನೆ. ಮತ್ತು ಶುಕ್ರನ ಜೊತೆಗೆ ಸೇರ್ತಾನೆ ರವಿ. ಹೀಗಾಗಿ ಅದೇನು ಅಂದರೆ ಶುಕ್ರೇಣ ರಂಗಾಯುಧೈ ಅಂತ, ರಂಗಕರ್ಮಿಗಳಿಗೆ ಸಿನಿಮಾ ಅಥವಾ ಇನ್ಯಾವುದೋ ಒಂದು ಸೀರಿಯಲ್ಲು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಸೋಷಿಯಲ್ ಮೀಡಿಯಾವೇ ಒಂದು ರೀತಿಯ ಆ ರೀತಿಯಲ್ಲಿ. ಈಗ ಸಿನಿಮಾ ಮತ್ತೊಂದು ಬೇಕಾಗಿಲ್ಲ, ಮನೆಯಲ್ಲೇ ಒಂದು ರಂಗಕಲಾ ಭೂಮಿ ಏರ್ಪಾಡಾಗ್ಬಿಟ್ಟಿದೆ, ಅಲ್ಲೇ ಏನೋ ಒಂದು ರೀಲ್ ಮಾಡು ಮತ್ತೊಂದು ಹಾಕು, ಈ ಥರದ್ದು ಜಾಸ್ತಿ ಆಗುತ್ತೆ. ಆ ರೀತಿಯ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ವಾರಾಂತ್ಯದಲ್ಲಿ ಕಲಾವಿದರಿಗೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಕಾಣ್ತೀವಿ. ಸ್ವಲ್ಪ ಆರೋಗ್ಯ ವ್ಯತ್ಯಾಸವನ್ನು ಸೂಚಿಸ್ತಾ ಇದೆ. ಗಂಟಲು ಬಾಧೆ ಬರಬಹುದು. ಮತ್ತು ಸ್ವಲ್ಪ ಮಟ್ಟಿಗೆ ಸಹೋದರಲ್ಲಿ, ಸೇವಕರು, ಸಹಾಯಕರಲ್ಲಿ ಅವರಲ್ಲಿ ಸ್ವಲ್ಪ ಮಟ್ಟಿಗೆ ವಿಶ್ವಾಸ ಕಳ್ಕೊಳ್ಳುವ ಸಾಧ್ಯತೆಯನ್ನು ಕೂಡ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ಅಧಿಕಾರದ ಬಲ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ಆರೋಗ್ಯ ಮತ್ತು ಸಹಾಯಕರು, ಸೇವಕರು ಇಂಥವರ ಹತ್ರ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಹುಷಾರಾಗಿರಬೇಕು. ಈ ಒಂದು ವಾರದಲ್ಲಿ ನೀವು ಮಾಡಬೇಕಾದ ಆರಾಧನೆ ಏನಪ್ಪ ಅಂದರೆ, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಒಂದು ಅಭಿಷೇಕ ಮಾಡಿಸಿ. ನಿಮ್ಮ ರಾಷ್ಟ್ರಾಧಿಪತಿ ವ್ಯಯದಲ್ಲಿರುವಾಗ ಸುಲಭಕ್ಕೆ ಯಾವುದೂ ದಕ್ಕೋದಿಲ್ಲ. ಹೀಗಾಗಿ ಅದು ದಕ್ಕಬೇಕು ಅಂದರೆ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಬಲ ಬೇಕು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಮಾಡಿಸಿ. ಇನ್ನು ವೃಷಭ ಹಾಕೋಣ. ವೃಷಭ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಲ್ಲಿ ಲಾಭಸ್ಥಾನದಲ್ಲಿ ಈಗ ರವಿ ಇದ್ದಾನೆ. ಮಂಗಳವಾರದ ಮಟ್ಟಿಗೆ ವ್ಯಯಕ್ಕೆ ಬರ್ತಾನೆ. ಹೀಗಾಗಿ ಸ್ವಲ್ಪ ಹುಷಾರು. ಆತ ಭೂಮಿಯ ಅಧಿಪತಿ, ವಾಹನದ ಅಧಿಪತಿಗೆ ಹೌದು. ಹೀಗಾಗಿ ಆ ವಿಚಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅದೇನಾಗುತ್ತೆ, ಇರೋ ಬರೋದನ್ನೆಲ್ಲ ಖರ್ಚು ಮಾಡಿ ಇನ್ವೆಸ್ಟ್ ಮಾಡಿದ್ದಲ್ಲದೆ ಇನ್ನು ಸಾಲ ಮಾಡಿನೂ ಇನ್ವೆಸ್ಟ್ ಮಾಡ್ಬಿಡ, ಆ ಥರದ್ದೊಂದು ಆಲೋಚನೆಗಳೆಲ್ಲ ಬಂದುಬಿಡುತ್ತೆ. ಅದರ ಹೊರೆ ಆಗುವ ಸಾಧ್ಯತೆಯನ್ನು ಸೂಚಿಸುತ್ತೆ. ಹುಷಾರು. ದುಡ್ಡು ಹಣ ಕೈಗೆ ಬಂದಿದ್ದರೆ ಇನ್ವೆಸ್ಟ್ ಎಷ್ಟು ಮಾಡಬೇಕು ಅದಕ್ಕೊಂದು ಚೌಕಟ್ಟಿದೆ, ಆ ಮಟ್ಟಿಗೆ ಯೋಚನೆ ಮಾಡಿ ಅದನ್ನು ತಿಳ್ಕೊಳ್ಳಿ. ರಾಜಕಾರಣಿಗಳಿಗೆ ಅತಿ ಹೆಚ್ಚು ಓಡಾಟ, ಅಲೆದಾಟ, ಹೆಚ್ಚು ಪರಿಶ್ರಮ, ವ್ಯಯ ಇವುಗಳನ್ನು ಸೂಚಿಸ್ತಾ ಇದೆ. ವ್ಯಯದಲ್ಲಿದ್ದಾಗ ಸಹಜವಾಗಿ ವ್ಯಯ, ಅದು ಒಳ್ಳೆಯ ರೀತಿಯಲ್ಲಿ ಶುಭ ಕಾರ್ಯ ವ್ಯಯಸ್ಸದ ಅಂತ. ಒಳ್ಳೆಯ ರೀತಿಯ ಬಲಿಷ್ಠವಾದ ಗ್ರಹಗಳು ವ್ಯಯದಲ್ಲಿದ್ದಾಗ ಅದು ಶುಭ ಕಾರ್ಯಗಳಿಗೆ, ಒಳ್ಳೆಯ ಕಾರ್ಯಗಳಿಗೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಒಳ್ಳೆಯ ಕಾರ್ಯಗಳಿಗೆ ಖರ್ಚಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಅದನ್ನು ವಾರದ ಆದಿಯಲ್ಲಿ ಕಾಣ್ತೀರಾ ವೃಷಭ ರಾಶಿಯವರು. ಇನ್ನು ವಾರಾಂತ್ಯ ನೋಡೋಣ. ಸ್ವಲ್ಪ ಮಾತಿನ ವಿಚಾರದ್ದು ಸ್ವಲ್ಪ ಹುಷಾರಾಗಿರಬೇಕು. ಅಲ್ಲಿ ಗುರು ಜೊತೆಗೆ ಮಂದಿ ಸೇರಿದಾಗ ವಾಗ್ಘರ್ಷಣೆಗಳು, ಮಾತಿನಲ್ಲಿ ಏನೋ ತಕರಾರು, ಸಣ್ಣ ಕಹಿ ಸೇರಿಬಿಟ್ಟು ಅದು ಇನ್ನೊಬ್ಬರಿಗೂ ಕಹಿ ಆಗಿಬಿಡುತ್ತೆ. ಹೀಗಾಗಿ ಮಾತಾಡುವಾಗ ಹುಷಾರು. ಕುಟುಂಬದವ್ರ ಜೊತೆಗೆ ಹುಷಾರು. ಹಣಕಾಸಿನ ವಿಚಾರದಲ್ಲಿ ಗುರು ಧನಕಾರಕನೂ ಹೌದು, ನಿಮಗೆ ಲಾಭಾಧಿಪತಿಯೂ ಹೌದು. ಹೀಗಾಗಿ ಸ್ವಲ್ಪ ಹುಷಾರು. ಹಣಕಾಸಿನ ವಿಚಾರಗಳಲ್ಲಿ ಬ್ಯಾಂಕುಗಳಲ್ಲಿ ಕೆಲಸ ಮಾಡೋರು ಅಥವಾ ಬ್ಯಾಂಕ್ಗಳಿಗೇನೋ ವ್ಯವಹಾರಕ್ಕಾಗಿ ಓಡಾಡ್ತಕ್ಕಂಥವ್ರು ಇವರೆಲ್ಲ ಸ್ವಲ್ಪ ಎಚ್ಚರ ವಹಿಸಬೇಕು ವಾರದ ಅಂತ್ಯದ ವೇಳೆಯಲ್ಲಿ. ಮತ್ತು ವಸ್ತ್ರ ಖರೀದಿಗೆ ಅಥವಾ ಇನ್ಯಾವುದೋ ಮೇಕಪ್ಪು ಮತ್ತೊಂದು ಮಗದೊಂದು ಅಲಂಕಾರ ಸಾಧನೆಗಳಿಗಾಗಿ ಒಂದಷ್ಟು ಖರ್ಚು ಮಾಡ್ತಕ್ಕಂಥದ್ದು, ಅವುಗಳನ್ನು ಹುಡುಕೊಂಡು ಅಲ್ದಾಡ್ತಕ್ಕಂಥದ್ದು. ಇಡೀ ಚಿಕ್ಕಪೇಟೆಗೆಲ್ಲ ತೆರೆದೆ, ಇಲ್ಲಿ ರಾಜಾಪೇಟೆಗೆಲ್ಲ ಸುತ್ತದೆ ಅಂತ ಪಾಪ ಅದು ಬೇರೆ ಬೇರೆ ಊರುಗಳಿಂದನೂ ಬಂದು ಸುತ್ತಾಡೋದಾಗತ್ತೆ ವಿನಃ ನಿಮಗೆ ಬೇಕಾಗಿದ್ದು ದಕ್ಕದೆ ಹೋಗ್ಬಿಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಹೆಚ್ಚಿನ ವ್ಯಯ, ಅಲದಾಟ ಇದನ್ನು ಸೂಚಿಸ್ತಾ ಇದೆ. ಭೂಮಿ ಮತ್ತು ಅಗ್ನಿ ಕ್ಷೇತ್ರಗಳಿಗೆ ಸಂಬಂಧಿಸಿದ ಹಾಗೆ ಅದು ಚೆನ್ನಾಗಿದೆ. ಕುಜ ಚೆನ್ನಾಗಿದ್ದಾನೆ. ಹೀಗಾಗಿ ಲಾಭವನ್ನು ಕಾಣ್ತೀರಾ, ಆತಂಕ ಬೇಡ. ಪ್ರಾರ್ಥನೆಗೆ ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಗೋಧಿ ಮತ್ತು ಅವರೆ, ರಾಷ್ಟ್ರಾಧಿಪತಿ ಶುಕ್ರ ವೇದಲ್ಲಿದ್ದಾಗ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಹೀಗಾಗಿ ಗೋಧಿ ಅವರೇ ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದು. ಅದು ವಿಷ್ಣು ಸನ್ನಿಧಾನಕ್ಕೆ ತಲುಪಿಸಿ. ಇನ್ನು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಅಧಿಕಾರ, ಲಾಭ, ಕಲಾವಿದರಿಗೆ ಹೆಚ್ಚಿನ ಅನುಕೂಲ ಕಾಣ್ತೀರ. ವಾರದ ಆದಿಯಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಬಹುದು, ಸಣ್ಣ ಪ್ರಮಾಣದಲ್ಲಿ, ಆತಂಕ ಬೇಡ. ಬಂಧು ಸ್ನೇಹಿತರಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗಿನ ಅಲ್ಲಿ ಬುಧ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಬುಧ ಮತ್ತು ಬಂಧು ಅಧಿಪತಿಯಾಗಿರ್ತಕ್ಕಂಥ ಬುಧ ಅವನ್ನೇ ಚೆನ್ನಾಗಿದ್ದ. ಹೀಗಾಗಿ ಸ್ವಲ್ಪ ಕಲಹಗಳು ಮತ್ತಿನ್ನೇನೋ ಗಲಾಟೆ, ಘರ್ಷಣೆ, ಅಸಮಾಧಾನ, ಅವ್ರನ್ನ ಕಂಡ್ರೆ ಆಗದೆ ಇರೋದು, ಅವ್ರು ಯಾಕಾರು ಮನೆಗೆ ಬಂದರು ಅಥವಾ ನಾವು ಯಾಕೆ ಅವ್ರ ಮನೆಗೆ ಹೋಗಬೇಕು, ಈ ಥರದ್ದೊಂದು ಆಲೋಚನೆಗಳು ಸ್ವಲ್ಪ ಒಳಗೆ
ನಡೆಯುತ್ತೆ. ಆದರೆ ರವಿ ತುಂಬ ಚೆನ್ನಾಗಿರೋದ್ರಿಂದ ಧೈರ್ಯೋತ್ಸಾಹಗಳು ಮತ್ತು ಹಿರಿಯರಿಂದ ಸಹಕಾರಗಳು, ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಅನುಕೂಲಗಳು, ಲಾಭಗಳು ಸಿಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ರವಿ ನಿಮ್ಮ ಪಾಲಿಗೆ ಅತ್ಯಂತ ಲಾಭವನ್ನು ತಂದುಕೊಡ್ತಾನೆ. ಅದರಲ್ಲೂ ಸರ್ಕಾರಿ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು, ಗಮನ ಇರಲಿ. ಕಾಲಿಗೆ ಪೆಟ್ಟಾಗ್ತಕ್ಕಂಥ ಸಾಧ್ಯತೆ ಇದೆ. ಹಿರಿಯರಿಂದ ಸಹಕಾರ ಸಲಹೆಗಳು ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ವೃತ್ತಿಯಲ್ಲಿ ಅನುಕೂಲ ಇತ್ಯಾದಿ ಎಲ್ಲ ಚೆನ್ನಾಗಿದೆ. ವಿದೇಶಿ ಸಂಪರ್ಕಗಳಿಂದ ಲಾಭ ಬರ್ತಕ್ಕಂಥ ಒಂದು ಒಳ್ಳೆಯ ಫಲವು ಕಾಣ್ತೀರ, ಚೆನ್ನಾಗಿದೆ. ವಾರದ ಅಂತ್ಯ ಕೂಡ ನಿಮಗೆ ತುಂಬ ಚೆನ್ನಾಗಿದೆ. ರವಿ ಲಾಭದಲ್ಲಿ ಸಂಚರಿಸುವಾಗ ಲಾಭವೇ ಉಂಟಾಗುತ್ತೆ, ಹೀಗಾಗಿ ಚೆನ್ನಾಗಿದೆ. ಪ್ರಾರ್ಥನೆಗೆ ವಿಷ್ಣು ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಬುಧ ವೀಕಾಗಿದ್ದಾನಲ್ಲ, ಹೀಗಾಗಿ ಸ್ವಲ್ಪ ಹಾಗೆ ಹೀಗೆ ಎರಡೂ ಇರ್ತದೆ. ಒಂದು ಗ್ರಹ ವೀಕಾಗಿರುತ್ತೆ, ಒಂದು ಗ್ರಹ ಬಲಿಷ್ಠವಾಗಿರುತ್ತೆ. ಬುಧ ನೋಡಿ ನೀಚನಾಗಿರ್ತಾನೆ, ರವಿ ಒಳ್ಳೆ ಬಲಿಷ್ಠತೆ ಬಂದಿರುತ್ತೆ. ಹೀಗಾಗಿ ಏನು ಮಾಡೋದು? ಒಂದರಿಂದ ಅಶುಭ, ಒಂದರಿಂದ ಶುಭ, ಹೀಗೆ ಎರಡೂ ಇದ್ದೇ ಇರುತ್ತೆ. ಆತಂಕ ಬೇಡ, ಆರಾಧನೆ ಮಾಡೋದರಿಂದ ಶುಭವಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.